ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಪ್ರೈಸ್ ದ ಲಾರ್ಡ್. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಎಲ್ರು ಹೇಗಿದ್ದೀರಾ? ನೀವೆಲ್ರು ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂಬುದಾಗಿ ನಾವು ನಂಬುತ್ತೇವೆ. ನಿಮ್ಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಲಿದ್ದೇವೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಕೀರ್ತನೆ 120 1ನೇ ವಚನ. ಓದಿಕೊಳ್ಳೋಣವಾ? ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಸದುತ್ತರವನ್ನ ದಯಪಾಲಿಸುವನು. ಹಿ ಆನ್ಸರ್ಸ್ ಮೀ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಕೀರ್ತನೆಯನ್ನ ಬರಿಬೇಕಾದ್ರೆ ದಾವೀದನು ತನ್ನ ಸ್ವಂತ ಸ್ಥಳದಲ್ಲಿ ಇದ್ದಾಗ್ಯೂ ಎಲ್ಲೋ ಒಂದು ದೂರವಾದ ಒಂದು ಪ್ರದೇಶದಲ್ಲಿ ಇರುವಂತ ಒಂದು ಅನುಭವ ದಾವೀದನಿಗೆ ಉಂಟಾಯಿತು. ತನ್ನ ಸ್ವಂತ ಜನರಿಂದ ಧಿಕ್ಕರಿಸಲ್ಪಟ್ಟವನು, ಹಿಂಸಿಸಲ್ಪಟ್ಟವನು, ಹೀಯಾಳಿಸಲ್ಪಟ್ಟಂತ ಒಂದು ಸನ್ನಿವೇಶದಲ್ಲಿ ದಾವೀದನು ಬರಿತಾ ಇರುವಂತ ಒಂದು ಕೀರ್ತನೆಯಾಗಿದೆ. ಆದ್ರೆ ದಾವೀದನು ಈ ರೀತಿಯಾಗಿ ಆತನು ಹಿಂಸೆಗೆ ಒಳಪಡುವಾಗ ದಾವೀದನು ಕರ್ತನಿಗೆ ಮೊರೆ ಇಡೋದನ್ನ ನಾವು ಈ ವಚನದಲ್ಲಿ ನಾವು ಕಾಣ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು ಎಂಬುದಾಗಿ. ಇಕ್ಕಟ್ಟಿನಲ್ಲಿ ಕರ್ತನಿಗೆ ಮೊರೆ ಇಡೋದು ಕೆಲ ಸಾರಿ ನಮ್ಮಲ್ಲಾಗಲ್ಲ. ಯಾಕಂದ್ರೆ ಇಕ್ಕಟ್ಟಲ್ಲಿ ನಾವು ಬರೀ ಚಿಂತೆಗೆ ಒಳಗಾಗ್ತೀವಿ, ಅಥವಾ ಇಕ್ಕಟ್ಟನ್ನೇ ಯೋಚನೆ ಮಾಡುವಂತ ಒಂದು ಸನ್ನಿವೇಶ, ಈ ಇಕ್ಕಟ್ಟಿಂದ ನಾನು ಹೇಗೆ ಪಾರಾಗ್ತೀನಿ ಎಂಬುದಾಗಿ ನಾವು ಮಾರ್ಗವನ್ನು ಹುಡುಕುವಂತ ಸನ್ನಿವೇಶಗಳು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಬರ್ತದೆ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ಇಕ್ಕಟ್ಟಲ್ಲಿ ದಾವೀದನು ಮಾಡಿದಂತ ಒಂದು ಕಾರ್ಯ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು ಎಂಬುದಾಗಿ ದಾವೀದನು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ನೋಡ್ಬೇಕಾದ್ರೆ ನಮ್ಮೆಲ್ಲರ ಜೀವಿತಗಳಲ್ಲಿ ಯೇಸು ಸ್ವಾಮಿನ ನಂಬಿದ ಮೇಲೆ ನಮ್ಮೆಲ್ರಿಗೂ ಸಹಾಯ ಬೇಕು. ನಾವು ಮನುಷ್ಯರಾಗಿದ್ದ ಮೇಲೆ ವಿ ಆಲ್ ನೀಡ್ ಹೆಲ್ಪ್. ನಮ್ಮೆಲ್ರಿಗೂ ಒಂದಲ್ಲ ಒಂದು ವಿಧದಲ್ಲಿ ಸಹಾಯ ಬೇಕು. ನಾವು ಸಹಾಯವನ್ನ ಎದುರು ನೋಡ್ತಲೇ ಇರ್ತೇವೆ. ದೇವ ಜನರಾಗಿದ್ದ ಮೇಲೆ ಕೆಲ ಸಾರಿ ನಮಗೂ ಸಹ ಅನೇಕ ಇಕ್ಕಟ್ಟುಗಳು ಬರ್ತದೆ, ಅನೇಕ ಕಣ್ಣೀರಿನ ಸಂದರ್ಭಗಳು ಬರುತ್ತೆ, ಅನೇಕ ದುಃಖಕರವಾದ ಪರಿಸ್ಥಿತಿಗಳನ್ನ ಹಾದು ಹೋಗ್ಬೇಕಾಗುತ್ತೆ, ಅನೇಕ ಫೈನಾನ್ಷಿಯಲ್ ಆರ್ಥಿಕವಾದ ಅನೇಕ ಸಮಸ್ಯೆಗಳು ಬರ್ತದೆ. ಆದ್ರೆ ಈ ಎಲ್ಲಾ ಸಮಯಗಳಲ್ಲಿ ನಾವು ನಮ್ಮ ರೆಫ್ಯೂಜ್ ಆಗಿರುವಂತ, ನಮ್ಮ ಸಹಾಯ ಆಗಿರುವಂತ, ನಮ್ಮ ಸದುತ್ತರವಾಗಿರುವಂತ ಕರ್ತನಿಗೆ ನಾವು ಮೊರೆ ಇಡಬೇಕು. ಇದು ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯ. ಇಕ್ಕಟ್ಟು ಬರಬೇಕಾದ್ರೆ ನಾವು ಮೊದಲು ಮನುಷ್ಯರ ಹತ್ರ ಓಡೋಗಕ್ಕಿಂತ ಮುಂಚೆ, ಅಥವಾ ಮೊದಲು ಯಾರ ಹತ್ರ ಅದು ಸಹಾಯ ಕೇಳೋದಕ್ಕಿಂತ ಮುಂಚೆ, ಸಹಾಯವನ್ನ ಒದಗಿಸಿ ಕೊಡುವಂತ, ನಮ್ಮ ಸದುತ್ತರಕ್ಕೆ ಮೂಲನಾಗಿರುವಂತ ಯೇಸುವಿನ ಬಳಿಯಲ್ಲಿ ನಾವು ಬರುವಾಗ, ಯೇಸುವಿನ ಬಳಿಯಲ್ಲಿ ನಾವು ಮೊರೆ ಇಡುವಾಗ ಖಂಡಿತವಾಗಿ ನಮಗೆ ಸದುತ್ತರವನ್ನ ದಯಪಾಲಿಸ್ಲಿಕ್ಕೆ ಕರ್ತನು ಶಕ್ತನಾಗಿರ್ತಾನೆ. ಇಲ್ಲಿ ದಾವೀದನಿಗೆ ಏನೋ ಒಂದು ದೂರವಾಗಿರುವಂತ ಒಂದು ಅನುಭವ, ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಂತ ಒಂದು ಅನುಭವ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ನನ್ನ ಸಹೋದರರ ಸಹೋದರಿಯರೇ, ಇವತ್ತು ನನ್ನ ಶಬ್ದವನ್ನು ಕೇಳಿಸ್ಕೊಳ್ತಾ ಇರುವಂತ ನೀವು ಒಂದು ವೇಳೆ ಇಕ್ಕಟ್ಟಲ್ಲಿ ಇರೋದಾದ್ರೆ, ಎಲ್ಲಾ ಕಡೆಯಿಂದಲೂ ಒಂದು ಇಕ್ಕಟ್ಟು, ನೀವೊಬ್ರೇ ಇದ್ದೀರಾ, ನೀವೊಬ್ರೇ ಈ ಒಂದು ಇಕ್ಕಟ್ಟನ್ನ ಎದುರಿಸ್ತಾ ಇದ್ದೀರಾ, ಯಾವ ಸಹಾಯ ನಿಮ್ಗಿಲ್ವಾ, ಯಾರ ಒಂದು ನೆರವು ನಿಮ್ಗಿಲ್ವಾ, ಯಾರೂ ನಿಮ್ಮ ಪರವಾಗಿ ಬರ್ತಾ ಇಲ್ವಾ, ಯಾರೂ ನಿಮ್ಮ ಪರವಾಗಿ ಮಾತನಾಡ್ಲಿಕ್ಕೆ ಬರ್ತಾ ಇಲ್ವಾ? ಪ್ರಿಯ ದೇವರ ಮಕ್ಕಳೇ, ನಿಮಗೆ ಸದುತ್ತರವನ್ನ ಕೊಡ್ಲಿಕ್ಕೆ ಒಬ್ರಿದ್ದಾರೆ, ನಿಮ್ಮ ಕಣ್ಣೀರನ್ನ ನೋಡ್ಲಿಕ್ಕೆ ಒಬ್ರಿದ್ದಾರೆ, ನಿಮ್ಮ ಇಕ್ಕಟ್ಟನ್ನ ನೋಡ್ಲಿಕ್ಕೆ ಒಬ್ರಿದ್ದಾರೆ, ನಿಮ್ಮ ಇಕ್ಕಟ್ಟಲ್ಲಿ ನಿಮ್ಗೆ ಸದುತ್ತರವನ್ನ ಕೊಡುವಂತ ಒಬ್ರು ದೇವರಿದ್ದಾರೆ. ಆತನು ಯಾರು ಗೊತ್ತಾ? ಆತನು ಯೇಸು. ಆ ಯೇಸುವನ್ನ ನೀವು ಇಕ್ಕಟ್ಟಿನ ಸಂದರ್ಭದಲ್ಲಿ ನೀವು ಆತನ ಬಳಿ ಬಂದು ಮೊರೆ ಇಡು ಅಂದ್ರೆ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಆತನು ಸದುತ್ತರವನ್ನ ದಯಪಾಲಿಸ್ಲಿಕ್ಕೆ ಶಕ್ತನಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಮೊರೆ ಇಡೋದು ಮನುಷ್ಯರ ಬಳಿ ಅಲ್ಲ, ನಾವು ಮೊರೆ ಇಡ್ಬೇಕಾದದ್ದು ಕರ್ತನ ಬಳಿ. ಇವತ್ತು ನಾವು ಮನುಷ್ಯರ ಬಳಿ ಹೋಗಿ ಮೊರೆ ಇಡೋದಾದ್ರೆ, ನಾವು ಮನುಷ್ಯರ ಬಳಿ ಹೋಗಿ ಸಹಾಯ ಕೇಳೋದಾದ್ರೆ, ಅನೇಕ ಸಾರಿ ಮನುಷ್ಯನ ಸಹಾಯ ವ್ಯರ್ಥ. ಅವ್ರು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯನ
ಆ ಒಂದು ಉಸಿರು ಅದು ವ್ಯರ್ಥವಾದದ್ದು, ಅದು ಕ್ಷಣ ಮಾತ್ರದಲ್ಲಿ ಅಳಿದು ಹೋಗುವಂಥದ್ದು. ಆದ್ರೆ ಕರ್ತನು ಸದಾ ಕಾಲವು ಇರುವಂತ ದೇವರು. ಆತನ ಬಳಿಯಲ್ಲಿ ನಾವು ಹೋಗಿ ಮೊರೆ ಇಡುವಾಗ ಆತನು ನಮಗೆ ಸದುತ್ತರವನ್ನ ಕೊಡ್ಲಿಕ್ಕೆ ಶಕ್ತನು. ಆತನ ಬಳಿಯಲ್ಲಿ ಯಾರು ಹೋಗ್ತಾರೋ ಅವರನ್ನ ಕೈ ಬಿಡುವಂತ ದೇವರಲ್ಲ, ಅವ್ರನ್ನ ತೊರೆದು ಬಿಡುವಂತ ದೇವರು ಆತನಲ್ಲ. ಪ್ರಿಯ ದೇವರ ಮಕ್ಕಳೇ, ಏಸು ನಿಮ್ಮನ್ನ ಕೈ ಬಿಡೋದಿಲ್ಲ, ಏಸು ನಿಮ್ಮನ್ನ ತೊರೆಯೋದಿಲ್ಲ. ನೀವು ಯೇಸುವಿನ ಬಳಿಗೆ ಬರುವಾಗ ಖಂಡಿತವಾಗಿ ಆ ಯೇಸು ನಿಮಗೆ ಸದುತ್ತರವನ್ನ, ನೀವು ನಡೆಯಬೇಕಾದ ಮಾರ್ಗವನ್ನ, ನಿಮ್ಮ ಸಂಕಷ್ಟಗಳ ಮಧ್ಯದಲ್ಲಿಯೂ ನಿಮ್ಗೆ ಧೈರ್ಯವನ್ನ ಕೊಟ್ಟು ನಿಮ್ಮನ್ನ ನಡೆಸುವಂತ ಕರ್ತನಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಸದುತ್ತರ ಯಾವುದೇ ರೀತಿಯ ಮನುಷ್ಯರ ಹಾಗೆ ಅರ್ಧದಲ್ಲಿ ಬಿಟ್ಟು ಹೋಗುವಂತ ಸದುತ್ತರ ಅಲ್ಲ. ಕರ್ತನ ಬಳಿಯಲ್ಲಿ ನೀವು ಇಕ್ಕಟ್ಟಲ್ಲಿ ಬಂದು ಮೊರೆ ಇಡುವಾಗ ಆತನ ಉತ್ತರ ಯಾವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ. ಅದ್ ಯಾವಾಗ್ಲೂ ಸರಿಯಾದ ಉತ್ತರವಾಗಿರುತ್ತೆ, ಅದ್ ಯಾವಾಗ್ಲೂ ಪ್ರೀತಿಯಾದ ಒಂದು ಉತ್ತರವಾಗಿರುತ್ತೆ. ಯಾಕೆಂದ್ರೆ ಆತನು ನಮ್ಮ ಪರಲೋಕದ ತಂದೆ ಆಗಿದ್ದಾರೆ. ಆತನು ಯಾವಾಗ್ಲೂ ನಮ್ಗೆ ಉತ್ತರ ಕೊಡುವಾಗೆಲ್ಲ ಅದು ಸರಿಯಾದ ಉತ್ತರ, ಅದು ನಮ್ಮ ಸನ್ನಿವೇಶಕ್ಕೆ ತಕ್ಕಂತ ಉತ್ತರ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ಲಿಕ್ಕೆ, ಸದುತ್ತರವನ್ನ ಕೊಡ್ಲಿಕ್ಕೆ, ದಯಪಾಲಿಸ್ಲಿಕ್ಕೆ ಏಸು ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಯೇಸು ಸ್ವಾಮಿಯ ಬಳಿಗೆ ಬಂದು ಮೊರೆ ಇಡುವಾಗ ಆತನು, ನನಗೆ ಸಮಯ ಇಲ್ಲ ನಿನ್ ಮಾತು ಕೇಳಿಸ್ಕೊಳ್ಳಿಕ್ಕೆ, ನನಗೆ ಸಮಯ ಇಲ್ಲ ನಿನ್ನ ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಎಂಬುದಾಗಿ ನಿನ್ನನ್ನ ತಳ್ಳಿ ಬಿಡುವಂತ ದೇವರಲ್ಲ, ನಿನ್ನನ್ನ ಇಗ್ನೋರ್ ಮಾಡುವಂತ ದೇವರಲ್ಲ, ನಿನ್ನನ್ನ ಅವಾಯ್ಡ್ ಮಾಡುವಂತ ದೇವರು ನನ್ನ ಯೇಸು ಅಲ್ಲ. ಆ ಯೇಸು, ನೀನು ಯೇಸುವಿನ ಬಳಿಗೆ ಬಂದಾಗ ನನ್ನ ಯೇಸು ನಿನ್ನ ಶಬ್ದವನ್ನ ಕೇಳುವಂತ ದೇವರು, ನಿನ್ನ ಸ್ವರವನ್ನ ಕೇಳುವಂತ ದೇವರು, ನಿನ್ನ ಮೊರೆಗೆ ಕಿವಿಗೊಡುವಂತ ದೇವರು ಆತನು. ಆತನ ಇಗ್ನೋರ್ ಮಾಡಲ್ಲ, ನಿನ್ನನ್ನು ಆತನ ಅಪ್ಪಿಕೊಳ್ಳುವಂತ ದೇವರು. ಇವತ್ತು ಯೇಸುವಿನ ಈ ಒಂದು ಸ್ವರವನ್ನ ಕೇಳಿಸ್ಕೊಳ್ತಾ ಇರುವಂತ ಯಾರಾದ್ರೂ ನೀವು ಇಕ್ಕಟ್ಟಲ್ಲಿ ಇರೋದಾದ್ರೆ, ನೀವು ಸಂಕಷ್ಟದಲ್ಲಿ ಇರೋದಾದ್ರೆ, ಪ್ರಿಯ ದೇವರ ಮಕ್ಕಳೇ, ಯೇಸುವಿನ ಬಳಿಗೆ ಬನ್ನಿರಿ. ಯೇಸುವಿನ ಬಳಿಗೆ ಬಂದು ಆತನ ಸಮ್ಮುಖದಲ್ಲಿ, ಆತನ ಮುಂದೆ ನೀವು ಮೊರೆ ಇಡುವಾಗ, ಆತನ ಒಂದು ಕೃಪೆಯ ಒಂದು ಮುಂದೆ ಬಂದು ನೀವು ಮೊರೆ ಇಡುವಾಗ, ಖಂಡಿತವಾಗಿ ಆ ಥ್ರೋನ್ ಆಫ್ ಗ್ರೇಸ್ ಮುಂದೆ ನೀವು ಮೊರೆ ಇಡುವಾಗ ಖಂಡಿತವಾಗಿ ಆತನು ನಿಮಗೆ ಸದುತ್ತರವನ್ನ ದಯಪಾಲಿಸುವಂತ ಕರ್ತನಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಇಕ್ಕಟ್ಟಲ್ಲಿ ಕರ್ತನಿಗೆ ಮೊರೆ ಇಡುವಾಗ ದಾವೀದನಿಗೆ ಸದುತ್ತರವನ್ನ ದಯಪಾಲಿಸಿದಂತ ಅದೇ ದೇವರು ಇಂದು ಜೀವಿಸುವಂತ ದೇವರು. ಆತನು ನಿಮ್ಮ ಮೊರೆಗೂ ಸದುತ್ತರವನ್ನ ದಯಪಾಲಿಸ್ತಾರೆ. ನಿಮ್ಮ ಇಕ್ಕಟ್ಟಿನಲ್ಲಿ ಒಂದು ವಿಶೇಷವಾದ ಆನ್ಸರ್ ಅನ್ನ, ಒಂದು ಸದುತ್ತರವನ್ನ ಕೊಟ್ಟು ಆತನು ನಿಮ್ಮನ್ನ ನಡೆಸುವಂತವರಾಗಿರ್ತಾರೆ. ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯುಳ್ಳ ಯೇಸುವೆ, ಈ ದಿನದಲ್ಲಿ ಕರ್ತನೆ, ಇಕ್ಕಟ್ಟಲ್ಲಿ ಕರ್ತನೆ, ಈ ನಿನ್ನ ಮಕ್ಕಳು ಇರುವಾಗ, ರಾಜ ಸಂಕಷ್ಟದಲ್ಲಿ ಇರುವಾಗ, ಅಂದು ದಾವೀದನು ಇಕ್ಕಟ್ಟಿನಲ್ಲಿ ಇರುವಾಗ ಸದುತ್ತರವನ್ನ ದಯಪಾಲಿಸಿದಂತ ದೇವರು, ಇಂದು ಈ ನಿನ್ನ ಮಕ್ಕಳಿಗೂ ಅಪ್ಪ ಸದುತ್ತರವನ್ನ ದಯಪಾಲಿಸ್ರಿ ಸ್ವಾಮಿ. ಒಂದು ವಿಶೇಷ ಸಹಾಯಕನಾಗಿ ರಾಜ ದೇವರೇ, ಅವ್ರಿಗೆ ಸದುತ್ತರವನ್ನ ದಯಪಾಲಿಸಿ ಅಪ್ಪ, ಅವರ ಕರ ಹಿಡಿದು ನೀವು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರೇ ಕರ್ತನೆ, ನಿನ್ನ ಕೃಪೆ ರಾಜನೇ ಅಪ್ಪ ಕರ್ತನೆ, ಈ ಮಕ್ಕಳನ್ನ ಆವರಿಸಿಕೊಳ್ಳಲಿ ಸ್ವಾಮಿ. ಈ ಮಕ್ಕಳಿಗೆ ಸದುತ್ತರವನ್ನ ದಯಪಾಲಿಸಿ ಕರ್ತನೆ. ದೇವರೇ, ಇವರ ಮೊರೆಯನ್ನ ನೀವು ಕೇಳಿ ಕರ್ತನೆ, ಇವರನ್ನ ಬಿಡಿಸ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀವು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಎಲ್ಲಾ ಘನಮಾನ ಸ್ತುತಿ ನಿಮಗೆ ಸಲ್ಲಿಸುತ್ತಾ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ರಿಮೆಂಬರ್, ಯೇಸು ನಿಮ್ಮನ್ನ ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ.
ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಸುತ್ತಲೂ ಹೂಗಳು ಬಾಡಿ ಹೋದರು ಮೇಲೆ ಸ್ವರ್ಗದೋಳು ಬಾದಲಾಗದು ಅಲ್ಲಿಂದೇಸು ಸ್ವಾಮಿ ಮಾರುವಾತನು ನನ್ನ ಬಿಡಲಾರ ನನ್ನನ್ನು ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು ಬಾಯ ಪಾಡಲಾರೆ ಸ್ವಾಮಿ ಇದ್ದಾನೆ ಬಾಲವಾಗಿ ನಿಂತು ಹರ್ಷಗೊಳ್ಳುವೆ ಸ್ವಾಮಿ ಬಿಡಲಾರ ಸ್ವಾಮಿ ನನ್ನ ಕೈ ಬಿಡಲು ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೆನು ನಾ ಕೈ ಬಿಡೆನು ಆ ಮಾತು ಹೇಳಿದ ನಲ್ಲ ತಾ ಹೇಳಿದ ನಲ್ಲವೇ ತಾ ಹೇಳಿದ ನಲ್ಲವೇ ಕೈ ಬಿಡೆನು ಕೈ ಬಿಡೆನು